ಹೆಸರು ರಾಮು ಅಂತೇಳಿ. ಒಂದು ಮ್ಯೂಸಿಕ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡು 2 ಅಂತ ಟೈಟ್ಲ್ ಇಟ್ಕೊಂಡು ನಮ್ಮ ಆನಂದಪ್ಪ ಸರ್ ಹತ್ರ ಹೋದ್ವಿ. ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಮಾಡೋಣ ಅಪ್ಪಾಜಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಸ್ವಲ್ಪ ಸ್ಟ್ರಗಲ್ ಪಟ್ಟು ಅವರು ಒಂದು ದಿವಸ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಮಾಡಿ ಪ್ರಾಜೆಕ್ಟು ನೀವು ಅಂತೇಳಿ. ಸೊ ಇಲ್ಲಿಂದ ಒಂದು 80 ದಿನ ಶೂಟಿಂಗ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಇನ್ನೊಂದು 30 ಡೇಸ್ ಶೆಡ್ಯೂಲ್ ಇದೆ, ಮುಗಿಸೋ ಪ್ಲಾನಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೊಂದು ಕ್ಲೈಮ್ಯಾಕ್ಸ್ ಒಂದು 25 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ತುಂಬ ಜೋರ ಮಾಡ್ತಾ ಇದ್ದೀವಿ. ಮ್ಯೂಸಿಕ್ 2 ಅನ್ನೋದು ಆ ಟೈಟ್ಲಿಗೂ ಆ ಕ್ಲೈಮ್ಯಾಕ್ಸ್ಗೆ ಒಂದು 30 lakhs ಬಜೆಟ್ ಹಾಕ್ಕೊಂಡಿದ್ದೀನಿ. 25 ಇಂದ 30 ಇದೆ ಬಜೆಟು. ಸೊ ಒಂದು ಅದ್ದೂರಿಯಾಗೆ ನನಗೆ ನಮ್ಮ ಆನಂದಪ್ಪ ಸರ್ ನನಗೆ ಸಿನಿಮಾನ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅದೊಂದು ತುಂಬ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಅದು ಮುಂದಿನ ದಿನದಲ್ಲಿ ನಾನು ನಿಮ್ಮ ಮುಂದೆ ಒಂದು ದಿವಸ ಹೇಳ್ತೀನಿ ಎಲ್ಲ. ಅದು ನಂಗೆ ತುಂಬ ಮನಸ್ಸಿಗೆ ತಾಟಿದೆ. ಸೊ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಸಿನಿಮಾ, ಅದೊಂದು ನಂಗೆ ತುಂಬ ಖುಷಿ ಇದೆ. ಸರ್, ಇದು ಕಂಪ್ಲೀಟ್ಲಿ ರೌಡಿಸಮ್ ಜೊತೆಗೆ ತಾಯಿ ಸೆಂಟಿಮೆಂಟ್ ಜೊತೆ ಸಿನಿಮಾ. ಹೌದು, ಇದು ಫುಲ್ ಒಂದು ಮಾಸ್ ಸಿನಿಮಾ. ನೀವು ಏನು ಜನ ಆಸೆ ಪಟ್ಟು ಬರ್ತೀರಾ, ಮ್ಯೂಸಿಕ್ 2 ಅಂದರೆ ಟೈಟ್ಲಿಗೆ ನೀವೇನು ಅಂದ್ಕೊಂಡು ಹೊಡೆ ಬರ್ತೀರಾ, ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಸಿನಿಮಾದಲ್ಲಿ. ನೀವೆಲ್ಲ ಥರ ಎಂಜಾಯ್ ಮಾಡ್ಬೋದು ಸಿನಿಮಾದಲ್ಲಿ. ಒಂದು ರೌಡಿಸಮು ಅಂದರೆ ಒಂದು ಹುಡುಗ ಯಾವ ರೀತಿ ಒಂದು ಅಂಡರ್ ವರ್ಲ್ಡಲ್ಲಿ ಯಾವ ರೀತಿ ರೌಡಿಸಮ್ಗೆ ಒಂದು ಯಾವ ಥರ ಸಿಗಾಕೊಂಡಾಗ ಯಾವ ರೀತಿ ಅವನು ಅನಿವಾರ್ಯ ಯಾವ ರೀತಿ ಇಕ್ಕಟ್ಟು ಸಿಗಾಕೊಂಡ ನೋವು ಅನುಭವಿಸ್ತಾನೆ. ಸೊ ಅದರಿಂದ ಹೊರಗೆ ಬರೋಕೆ ಅವ್ನು ಯಾವ ರೀತಿ ಕಷ್ಟಪಡ್ತಾರೆ. ಸೊ ಅದರೆಲ್ಲ ಇದೆ. ಸೆಂಟಿಮೆಂಟು ಇತ್ತು, ರೌಡಿಸಮು, ಲವ್ ಸೆಂಟಿಮೆಂಟು, ತಾಯಿ ಮಗ ಸೆಂಟಿಮೆಂಟು ಹೇಗಿರ್ತಾರೆ, ತಾಯಿ ಮಗ ಅಂದರೆ ಹೇಗೆ, ಒಂದು ರೌಡಿಸಮ್ ಸಿಗಾಕೊಂಡು ಯಾವ ರೀತಿ. ಸೊ ತುಂಬ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ನೀವು ಮ್ಯೂಸಿಕ್ 2 ಅನ್ನೋ ಟೈಟ್ಲಿಗೆ ನೀವೇನು ಅಂದ್ಕೊಂಡು ಒಳಗಡೆ ಬರ್ತೀರಾ ಅದನ್ನೆಲ್ಲ ನೀವು ಅನುಭವಿಸ್ಕೊಂಡು ಹೋಗ್ಬೋದು. ನಿಮ್ಮ ಮನಸ್ಸಿಗೆ ಅಂತೂ ತಾಟುತ್ತೆ ಸಿನಿಮಾ. ಇದು ಮ್ಯೂಸಿಕ್ 2 ಅಂದರೆ ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ತಾಟುತ್ತೆ. ಆ ರೀತಿ ಒಂದು ಹಳೆ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಿಮ್ಮ ಹೃದಯ ಅಂತೂ ನಾವು ಗೆದ್ದೇ ಗೆಲ್ತೀವಿ, ಅದಂತೂ 100%. ಇದು ಹೀರೋಯಿನ್ ಬಂದ್ಬಿಟ್ಟು ಟ್ರೆಡಿಷನಲ್ ಲುಕ್ ಅಲ್ಲಿ ಇರ್ತಾರೆ ಅಂತ ಅಂದ್ರೆ ಇವಾಗ ನಾವು ಮಾತಾಡ್ಬೇಕಂತ. ಓಕೆ, ಇದು ಕಥೆ ಎಲ್ಲಿ ನಡೆಯುತ್ತೆ, ಹಳ್ಳಿಯನ್ನ ಇಲ್ಲಿ ಸಿಟಿಲೇ ನಡೆಯುವಂಥ ಸಬ್ಜೆಕ್ಟ್ ಇದು. ಟೋಟಲ್ ಸಿನಿಮಾ ರೌಡಿಸಮ್ ಸಿನಿಮಾ. ಇದು ಆ್ಯಕ್ಷನ್ ಓರಿಯೆಂಟೆಡ್, ಪಕ್ಕ ಕಮರ್ಷಿಯಲು, ಸಿಟಿಲಿ ನಡೆಯುವಂಥ ಸಬ್ಜೆಕ್ಟ್ ಇದು. ಈಗ ಹೀರೋಯಿನ್ ಅಂದ್ರೆ ಲವ್ ಸ್ಟೋರಿ. ಹೌದು, ಕಂಪ್ಲೀಟ್ಲಿ ರೌಡಿಸಮ್ ಜೊತೆ ಹಂಗೆ ಕಂಟಿನ್ಯೂ ಆಗುತ್ತೆ ಅಥವಾ ಸುಮ್ಮನೆ ಎಳೆ ಆಗ್ತದೆ? ಇಲ್ಲ, ಇದು ರೌಡಿಸಮ್ ಮುಖಾಂತರ ಹಾಗೆ ಒಂದು ಎಳೆಯ ಥರನೇ ಬಂದು ಮತ್ತೆ ಯಾವ ರೀತಿ ನಾವು ಎಂಡ್ ಮಾಡ್ತೀವಿ ಅನ್ನೋದು ಇನ್ನೂ ಕ್ಲೈಮ್ಯಾಕ್ಸಲ್ಲಿ ಡಿಸೈಡ್ ಮಾಡಬೇಕು. ಬಟ್ ಅವರು ಇನ್ನೂ ತುಂಬ ಇದಾಗಿದೆ ಅವ್ರ ಹೀರೋಯಿನ್ ಕ್ಯಾರೆಕ್ಟರ್. ಕಂಪ್ಲೀಟ್ ಯಾವಾಗ ಮುಗಿಯುತ್ತೆ ಸರ್ ಸಿನಿಮಾ ಶೂಟಿಂಗ್? ಅದೀಗ 80 ದಿನ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಂದು 30 ಡೇಸಲ್ಲಿ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಯಾವಾಗ ನಿಮ್ಮ ಪ್ರಕಾರ ಒಂದು ರಿಲೀಸ್ ಮಾಡ್ಬೋದು? ನಾವು ಡಿಸೆಂಬರ್ಗೆ ಬರೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ದಸರಾಗೆ ಬರೋಕ್ಕೆ ಪ್ಲಾನ್ ಮಾಡ್ತೀವಿ. ಸರ್, ಇದಕ್ಕಿಂತ ಮುಂಚೆ ನೀವು ಯಾವ್ದನ್ನ ನಾನು ತೆರೆ ಹಿಂದೆ ವರ್ಕ್ ಮಾಡಿದ್ದೀನಿ. ಸುಮಾರು ನಾನು ಇಂಡಸ್ಟ್ರಿಗೆ ಬಂದು ಒಂದು 25 ವರ್ಷದ ಮೇಲೆ ಆಗಿದೆ. ಸೊ ತುಂಬ 20 ವರ್ಷದಿಂದ ಸ್ಟ್ರಗಲ್ ಪಟ್ಟಿದ್ದಕ್ಕೆ ನನಗೆ ದೇವ್ರ ಥರ ನಮ್ಮ ಆನಂದಪ್ಪ ಅವ್ರು ಸಿಕ್ಕಿ ನನ್ನ ಮನಸ್ಸನ್ನ ನೋಡಿ ಅವರು ನಿಂಗೊಂದು ಚಾನ್ಸ್ ಕೊಡ್ತೀನಿ ಮಾಡಪ್ಪ ಅಂತೇಳಿ ನನ್ನ ಪಾಲಿಗೆ ದೇವ್ರ ಪಾಲಾಗಿ ದೇವ್ರ ಥರ ಬಂದು ನನಗೆ ಸಿನಿಮಾ ಮಾಡಿಕೊಡ್ತಾರೆ. ನಾನು ಹೆಮ್ಮೆ. ನನ್ನ ಜೀವ ನಾನು ಉಸಿರಿರೋವರೆಗೂ ಅವ್ರನ್ನ ಮರೆಯೋದಿಲ್ಲ ನಾನು. ಸಿನಿಮಾದಲ್ಲಿ ಕಲಾವಿದರು ಸರ್, ಇದರಲ್ಲಿ ನಮ್ಮ ಭರತ್ ಅಂತೇಳಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವ್ರ ಮಗ ಹೀರೋ, ಉಪೇಂದ್ರ ಪ್ರೊಡ್ಯೂಸರ್ ಮಗ ಹೀರೋ. ಇದರಲ್ಲಿ ಶಿಲ್ಪಾ ಶ್ರೀನಿವಾಸ್ ಅವ್ರ ಮಗ ಭರತ್ ಅಂತ. ಸೊ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಆನಂದಪ್ಪ ಸರ್ ಕರ್ಕೊಂಡ್ಬಂದು ತೋರಿಸಿ. ಸೊ ಅವ್ರು ಒಂದೇ ಮಾತಲ್ಲಿ ಹೇಳಿದ್ರು, ಮತ್ತೆ ಏನು ಕೇಳಲಿಲ್ಲ, ಕರ್ಕೊಬಂದು ತೋರಿಸಿ ಹುಡುಗ ಇರಲಿ ಓಕೆ ಅಂದ್ಬಿಟ್ರು. ಒಂದೇ ಮಾತು. ಅದು ನಾವು ಹೇಳೋದೇ ಅಲ್ಲ, ಒಂದೇ ಅಪ್ಪಾಜಿ ಅವ್ರು ನೋಡಿ ನಿಮ್ಗೆ ಸೆಲೆಕ್ಟ್ ಆದರೆ ಬಂದರು, ನೋಡಿದ್ರು, ಓಕೆ ಹುಡುಗ ಫಿಕ್ಸ್ ಮಾಡು ಅಂತೇಳಿ ಅಲ್ಲಿಂದ ಆರಂಭ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ. ಅವರು ಹಿಂದಾಲೇನು ಕೇಳಲಿಲ್ಲ, ಹಿಂದಾಲೆ ಏನು, ಆ ಬ್ಯಾಕ್ಗ್ರೌಂಡ್ ಏನು, ಅದು ಏನೂ ಕೇಳಲಿಲ್ಲ. ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೋಡಿ ಅಪ್ಪಾಜಿ ನಿಮ್ಗೆ ಇಷ್ಟನಾ ಅಂತ ಕೇಳಿದಷ್ಟೇ ಅವರು. ಸೊ ಅವ್ರು ಓಕೆ ಮಾಡಿದ್ಮೇಲೆ ಅವ್ರ ಹಿಂದಾಲೆ ಅವ್ರಿಗೆ ಹೇಳ್ಕೊಂಡಿದ್ದು ನಾವು. ಅದು ಹಿಂದಾಲೆ ಅವ್ರಿಗೇನು ಹೇಳೇ ಇರಲಿಲ್ಲ ನಾವು. ಹೌದು, ಸ್ವಲ್ಪ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಬಂದಿರೋದು ಫೀಲ್ಡ್ಗೆ. ಅವ್ರಿಗೆ ಆ ತಲೆಯಲ್ಲಿ ಇರಲಿಲ್ಲ. ಸೊ ನಾವು ರೆಡಿ ಮಾಡಿಸಿ ಸಿನಿಮಾ ಮಾಡಿ ನೀವು ನಿಮ್ಮ ಕೈಲಿ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದು ಮಾಡಿಸ್ತಾ ಇರೋದು. ಶ್ರುತಿ ಮೇಡಮ್ ಆಕ್ಟ್ ಮಾಡ್ತಾ ಇದ್ದಾರೆ. ಹೌದು, ತಾಯಿ ಮಗನ ಒಂದು ಸೆಂಟಿಮೆಂಟ್. ಹೌದು, ತಾಯಿ ಮಗ ಸೆಂಟಿಮೆಂಟ್. ಹೌದೌದು, ತಾಯಿನೇ ಅವರು ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಶ್ರುತಿ ಹೀರೋಗೆ. ಅದೇ ಅವ್ರದ್ದಿಂದ ನಾನು ಸುಮಾರು ಒಂದು 25 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ನಾನು ಅವ್ರದ್ದು ಸಿನಿಮಾದಲ್ಲಿ ಒಂದು 25 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ. ಸೊ ಅವ್ರ ಜೊತೆ ಕೆಲಸ ಮಾಡಿರೋವೆಲ್ಲ 100 ಡೇಸೇ. ಅವ್ರ ಜೊತೆ ನಾವು ಸಿನಿಮಾ ಕೆಲಸ ಮಾಡಿರೋವೆಲ್ಲ 100 ಡೇಸ್, 25 ವಾರ ಆ ಕಾಲದಲ್ಲಿ ಸಿನಿಮಾಗಳು. ಇದು 100 ಡೇಸ್ ಶ್ರುತಿ ಮೇಡಮ್ ಅವ್ರು ಇರೋದ್ರಿಂದ ನಮ್ಮ ಆನಂದಪ್ಪ ಅವರ ಅನುಗ್ರಹದಿಂದ ನಮ್ಗೊಂದು ಬದುಕಕ್ಕೆ ಒಂದು ಊಟಕ್ಕೆ ದಾರಿ ತೋರಿಸಿದ್ದಾರೆ. ನಾವು ಸಾಯೋವರೆಗೂ ಮರೆಯೋದಿಲ್ಲ, ಇದಂತೂ ಸತ್ಯ. ಇಲ್ಲಿವರೆಗೂ ರೀಚ್ ಮಾಡಿದ್ದೇನೆ. ಅದು 110 ದಿನ ಶೂಟಿಂಗ್ ಮಾಡ್ತಾ ಇರೋದು ನಂದೊಂದು ಹೆಮ್ಮೆ. ಫಸ್ಟ್ ಸಿನಿಮಾಗೆ ಇಷ್ಟು ಒಂದು ಚಾನ್ಸ್ ಕೊಟ್ಟಿರೋದು ಭಾರಿ ಗ್ರೇಟ್. 100-120 ದಿನ ಶೂಟಿಂಗ್ ಆಗ್ತಾ ಇದೆ.
ಅದೊಂದು ಹೊಸ ಹೀರೋಗೆ ಇಷ್ಟು ಪ್ರೊಡ್ಯೂಸರ್ ಸಾಕಾರ ಕೊಟ್ಟಿರೋದು ನನ್ನ ದೊಡ್ಡ ಹೆಮ್ಮೆ. ಅದು ಒಳ್ಳೆ ಇದಿದೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.